ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಪಡ್ತಾ ಇದ್ದೀನಿ. ಗುರುವಾರ ನಮಗೆ ಗುರುರಾಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ, ಸಾಯಿನಾಥರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿಯನ್ನು ಕೂಡ ಈ ದಿನವೇ ನಾವು ಆರಾಧನೆ ಮಾಡೋದ್ರಿಂದ, ದತ್ತಾತ್ರೇಯರನ್ನು ಆರಾಧಿಸೋದ್ರಿಂದ ನೋಡಿ ಎಷ್ಟೆಲ್ಲ ನಾವು ಆ ಭಗವಂತನನ್ನು ಪೂಜಿಸೋದಕ್ಕೆ ಎಷ್ಟು ಒಳ್ಳೆ ದಿನ ಗುರುವಾರ ಅಂತ ಹೇಳ್ತೀವಿ. ತುಂಬ ಜನ ಅವರವರ ಇಷ್ಟದ ದೈವ ಅಂತ ಇರುತ್ತೆ, ಕೇಳ್ಕೊಳ್ಳಿ, ಪರಿಹಾರವನ್ನು ಮಾಡಿಕೊಳ್ಳಿ. ತದನಂತರ ಈ ದಿನ ಪಂಚಮಿ ಇರೋದ್ರಿಂದ, ಪಂಚಮಿ ಅನ್ನುವಂಥದ್ದು ನಮಗೆ ಯಾವಾಗಲೂ ಮನುಷ್ಯನಿಗೆ ಪ್ರತಿ ದಿನ ತಿಥಿ ವಾರ ಇದು ಎಲ್ಲವೂ ಕೂಡ ಮುಖ್ಯವಾಗುತ್ತೆ. ನಾವು ಇವುಗಳನ್ನು ಗುರುತಿಸಿ ಇವುಗಳ ಒಂದು ಶಕ್ತಿಯನ್ನು ನಾವು ಆ ದಿನ ಬಳಸ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರಿ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಸಾಧಾರಣವಾಗಿ ನಾವು ಪ್ರತಿನಿತ್ಯ ಯಾವ ಥರ ದಿನಚರಿಯನ್ನು ಪ್ರಾರಂಭ ಮಾಡ್ತೀವೋ ಅದೇ ಥರನೇ ನಮ್ಮ ಲೈಫ್ ಸ್ಟೈಲು ಇರುತ್ತೆ. ಆದರೆ ಈ ತಿಥಿ ವಾರಗಳು ಅನ್ನುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ಜಾತಕವನ್ನು ಬದಲಿಸುತ್ತೆ. ಹೌದು, ಈ ಶಕ್ತಿದಾಯಕವಾದ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಕೋರಿಕೆ ಇರಬಹುದು, ಸಮಸ್ಯೆ ಇರಬಹುದು, ಅವುಗಳನ್ನು ನಾವು ಕೇಳಿಕೊಂಡಾಗ ಈ ಶಕ್ತಿದಾಯಕವಾದ ದಿನಗಳಲ್ಲಿ ನಮಗೆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ. ಪಂಚಮಿ ಅಂದರೆ ಶ್ರೀ ಮಹಾಲಕ್ಷ್ಮಿ ಹಾಗೂ ವಾರಾಹಿ ದೇವಿಗೆ ತುಂಬ ಶಕ್ತಿ ಹೊಂದಿರುವಂಥ ದಿನ ಈ ದಿನ. ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಎಲ್ಲ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾದ ಮೇಲೆ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತೀನಿ. ಈ ಪರಿಹಾರವನ್ನು ನೀವು ಮುಖ್ಯವಾಗಿ ಇದನ್ನು ಮಾಡಿಕೊಳ್ಳುವಾಗ ನಮಗೆ ಬೇಕಾಗಿರುವಂಥದ್ದು ನಂಬಿಕೆ, ಶ್ರದ್ಧೆ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ, ನೀವು ಏನೇ ಮಾಡಲಿ ಅದಕ್ಕೆ ಒಂದು ಶಿಸ್ತಾಗಿ ನಾವು ನಂಬಿಕೆ ಇಟ್ಟು ಮಾಡಿಕೊಂಡಾಗ ಯಾವುದೇ ರೀತಿಯಾದಂಥ ದೊಡ್ಡ ದೊಡ್ಡ ಖರ್ಚುಗಳನ್ನು ನಾವು ಮಾಡಿ ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ಎಲ್ಲ ಒಂದು ಮನುಷ್ಯನಿಗೆ ಸಮಸ್ಯೆಗಳು ಅನ್ನುವಂಥದ್ದು ಒಂದೇ ಥರ ಇರೋದಿಲ್ಲ. ಆದರೆ ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ರಾತ್ರಿ ನೀವು ನಿದ್ದೆ ಮಾಡೋದಕ್ಕೆ ಮುಂಚೆ ಮಲಗುವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಷ್ಟೇ. ಈ ಪರಿಹಾರಕ್ಕೆ ನಮಗೆ ಒಂದು ತಾವರೆ ಎಲೆ ಬೇಕಾಗುತ್ತೆ, ಲೋಟಸ್ ಎಲೆ. ಅದೇನಾದರೂ ಸಿಕ್ಕಿದ್ರೆ ಅದನ್ನು ತಗೊಳ್ಳಿ. ಬೈ ಚಾನ್ಸ್ ನಿಮಗೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಅದರ ಬದಲು ಮತ್ತೆ ನೀವು ದಾಸವಾಳದ ಎಲೆಯನ್ನು ಇಟ್ಕೊಳ್ಬಹುದು, ಸ್ವಲ್ಪ ಅಗಲವಾಗೇ ಇರುವಂಥದ್ದನ್ನು. ಆದಷ್ಟು ನೀವು ತಾವರೆ ಎಲೆಯ ಈ ಒಂದು ಎಲೆಯನ್ನು ತಗೊಂಡು ಬರೋದಕ್ಕೆ ಪ್ರಯತ್ನಿಸಿ. ತುಂಬ ಶಕ್ತಿ ಇರುವಂಥದ್ದು, ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥ ಎಲೆ ಅಲ್ವಾ. ಅದಕ್ಕೋಸ್ಕರ ಒಂದು ಪ್ಲೇಟನ್ನು ತಗೊಳ್ಳಿ. ಅದರ ಮೇಲೆ ಕಲ್ಲುಪ್ಪನ್ನು ಸ್ವಲ್ಪ ಹಾಕಬೇಕು. ಇಡೀ ಕಲ್ಲುಪ್ಪನ್ನು, ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು. ಸಮಸ್ಯೆಗಳು ತುಂಬ ಕಠಿಣವಾಗಿದೆ, ದೃಷ್ಟಿ ದೋಷಗಳಿದೆ, ನರದೃಷ್ಟಿ ಇದೆ, ಸದಾಕಾಲ ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದಿಲ್ಲ, ಏನಕ್ಕೆ ಬರ್ತಾ ಇದ್ದೀವಿ ಮನೆ ಒಳಗಡೆ ಅಂತಲೇ ಗೊತ್ತಾಗೋದಿಲ್ಲ. ಕೆಲವೊಬ್ಬರು ಮನೆಗೆ ಹೋದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವ್ರ ಮನೆಗೆ ಹೋಗಿದ ತಕ್ಷಣ ದೈವಿಕ ಶಕ್ತಿ ಅನ್ನುವಂಥದ್ದು ಒಂದು ಪಾಸಿಟಿವ್ ರೂಪದಲ್ಲೇ ನಮಗೆ ಕನೆಕ್ಟ್ ಆಗಿಬಿಡುತ್ತೆ. ನಾವು ಕುತ್ಕೊಂಡು ಮಾತಾಡಿದಷ್ಟು ಆ ಸಮಯ ಕೂಡ ಯಾವ ಥರ ಹೋಯಿತು, ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಎಷ್ಟೋ ನಾವು ಫ್ರೆಂಡ್ಸ್ ಮನೆಗಾಗಿರಬಹುದು, ಬಂಧುಗಳ ಮನೆಗಾಗಿರಬಹುದು ಹೋಗಿ ಬಂದಾಗ ಈ ಥರ ಕೆಲವೊಂದು ಮನೆಗಳಿಗೆ ಹೋದಾಗ ಏನಕ್ಕಪ್ಪ ಬಂದ್ವಿ, ಹೋಗ್ಬಿಡೋಣ, ಏನೋ ತಳ್ಳದಂಗೆ ಆಗುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ ನೋಡಿ. ಆ ಥರ ನಮ್ಮ ಮನೆಗಳಿಗೂ ಯಾರಾದರೂ ಬಂದಾಗ ಆ ರೀತಿ ಭಾವನೆ ಬಂದರೂ ಬರಬಹುದು. ಆದರೂ ನಾವು ಏನಕ್ಕೆ ಈ ಥರ ಪರಿಹಾರ ಮಾಡ್ಕೊಳ್ತೀವಿ ಅಂದರೆ, ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿಲ್ಲ, ಈ ಎರಡರ ಮಧ್ಯೆ ಕೂಡ ಏನು ವ್ಯತ್ಯಾಸ ಇರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಯಾವಾಗಲೂ ಇವ್ರು ಚೆನ್ನಾಗಿದ್ದಾರೆ, ಇವ್ರಿಗೇನಿದೆ ಬಿಡು ಚೆನ್ನಾಗಿದ್ದಾರೆ ಅನ್ನುವಂಥ ಆ ಒಂದು ದೋಷಗಳೇ ತುಂಬಿಕೊಂಡಿರುತ್ತೆ. ಆಗ ಪ್ರತಿಯೊಂದಕ್ಕೂ ಕೂಡ ಕಷ್ಟಗಳು ಜಾಸ್ತಿ ಇರುತ್ತೆ. ಆ ಸಮಸ್ಯೆಗಳನ್ನು ಈಸಿಯಾಗಿ ಹೋಗಲಾಡಿಸೋದಕ್ಕೆ ಈ ಪರಿಹಾರ. ಕಾಳುಮೆಣಸನ್ನು ಒಂದು 5-6 ಹಾಕ್ಕೊಳ್ಳಿ ಕಲ್ಲುಪ್ಪಿನ ಮೇಲೆ. ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮೊಟ್ಟೆ, ಎಗ್ ಒಂದು ತಗೊಳ್ಳಿ, ಹಾಗೂ ಕುಂಕುಮ ತಗೊಳ್ಳಿ. ನೋಡಿ, ಇದರಲ್ಲಿ ತಿಳಿಸಿರುವಂಥ ಒಂದೊಂದು ವಸ್ತುವು ಕೂಡ ನಮ್ಮ ಸಮಸ್ಯೆಗಳನ್ನು ಪೂರ್ತಿಯಾಗಿ ಬಗೆಹರಿಸುತ್ತೆ. ಎಷ್ಟೋ ಜನಕ್ಕೆ ಏನು ಒಂಥರ ಚೆನ್ನಾಗೇ ಇರೋದಿಲ್ಲ, ಮನಸ್ಸು ಚೆನ್ನಾಗಿರೋದಿಲ್ಲ, ದೇಹ
ಆರೋಗ್ಯ ಸಮಸ್ಯೆಗಳಿಂದ ತುಂಬಿರುತ್ತೆ. ಆ ಸಮಸ್ಯೆಗಳು ಹುಡ್ಕೋದಕ್ಕಾಗ್ತಾ ಇಲ್ಲ. ನಮ್ಗೆ ಹಾಸ್ಪಿಟ್ಲಿಗೆ ಹೋದರೆ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ನಾವು ಏನೋ ಆಸಕ್ತಿ ನಮಗಿಲ್ಲ ಅನ್ನುವಂಥ ಒಂದು ಫೀಲ್ ಆಗ್ತಾ ಇರುತ್ತೆ ಸುಮಾರು ಜನಕ್ಕೆ ಸ್ನೇಹಿತರೆ. ಮನೆಯಲ್ಲೂ ಅದೇ ಥರನೇ ಏನೋ ಕಳ್ಕೊಂಡು ಬಿಟ್ಟಿದ್ದೀವಿ ಅನ್ನುವ ಅಂತ ಒಂದು ಭಾವನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಏನು ಮಾಡಬೇಕು ಅಂದರೂ ತೋಚೋದಿಲ್ಲ. ನಾವು ಯಾಕೆ ಒಂಥರ ನಿಂತ ನೀರಾಗ್ಬಿಟ್ಟಿದ್ದೀವಿ, ಯಾವಾಗಲೂ ವರ್ಷಾನುಗಟ್ಟಲೆ ಸಮಸ್ಯೆಗಳು ನಮಗೆ ಹೋಗ್ತಾನೆ ಇಲ್ವೇ, ಯಾಕೆ ಈ ಜೀವನ ಅನ್ನುವಂಥ ಒಂದು ಮನಸ್ಸು ಕಷ್ಟ ತಂದುಕೊಡುತ್ತೆ. ಅಂತಹವರು ತಪ್ಪದೆ ಈ ಸಣ್ಣ ಪರಿಹಾರವನ್ನು ನೋಡಿ. ಇದಕ್ಕೆಲ್ಲ ಕೂಡ ನಾವು ಏನು ಖರ್ಚು ಮಾಡೋದಿಲ್ಲ, ಎಲ್ಲವೂ ಮನೆಯಲ್ಲೇ ಇರುವಂಥದ್ದು. ಮೊಟ್ಟೆ ಮಾತ್ರ ನಾವು ಒಂದು ತಗೊಂಡು ಬರುವಂಥದ್ದು. ಈ ರೀತಿ ತಗೊಂಡು ಬಂದು ನೀವು ಪಂಚಮಿ ತಿಥಿ ಈ ದಿನ ಆಗಿರೋದ್ರಿಂದ ರಾತ್ರಿ ಮಾಡ್ಕೊಳ್ಳಿ. ಇದನ್ನು ಎಲ್ಲಿಡಬೇಕು ಅನ್ನೋದು ತುಂಬ ಶಕ್ತಿ ಹೊಂದಿರುವಂಥದ್ದು. ಎಲ್ಲಿ ಅಂದರೆ ಬೆಡ್ರೂಮಲ್ಲಿ ಮಂಚದ ಕೆಳಗೆ ಇಡಬೇಕಾಗುತ್ತೆ ಸ್ನೇಹಿತರೆ. ಕೇಳ್ಕೊಳ್ಬೇಕು ನಾವು, ತಾಯಿ ನಮ್ಮ ಮನೆಯಲ್ಲಿರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸು, ನಿನ್ನನ್ನು ನಂಬಿದ್ದೀವಿ ತಾಯಿ ಅಂತಂದ್ಬಿಟ್ಟು. ದುಡ್ಡು ಕಾಸಿನ ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ಅದು ಜಾಸ್ತಿನೇ ಸಮಸ್ಯೆ ನಮಗೆ ಕಾಡ್ತಾ ಇರುತ್ತೆ. ನಿದ್ದೆ ಬರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಸಾಲಗಾರರು ಬಂದು ಕೇಳ್ತಾ ಇರ್ತಾರೆ. ಇದು ಎಲ್ಲವೂ ಕೂಡ ಸಹಿಸ್ಕೊಳ್ಳೋದಕ್ಕಾಗದೆ ಮನೆಯಲ್ಲಿ ಯಜಮಾನನಿಗೆ ಆರೋಗ್ಯ ಚೆನ್ನಾಗಿರಬೇಕು, ದುಡಿಯುವಂಥ ದಾರಿಗಳು ತೆರೆದುಕೊಳ್ಬೇಕು, ದೈವಿಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗಬೇಕು. ಅದಕ್ಕೆ ಈ ಪರಿಹಾರ ತುಂಬ ಒಳ್ಳೆಯದಾಗುತ್ತೆ, ತುಂಬ ಸೂಕ್ತವಾಗಿರುವಂಥದ್ದು ಕೂಡ. ಏಕೆಂದರೆ ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡುವಂಥ ಶಕ್ತಿ ಈ ವಸ್ತುಗಳಲ್ಲಿ ಅಡಗಿದೆ. ಅದಕ್ಕೋಸ್ಕರ ಇವುಗಳನ್ನು ಒಂದೊಂದು ಕೂಡ ನೀವು ಕ್ಲೀನಾಗಿ ತಗೊಂಡ್ಬಿಡಿ ಸ್ನೇಹಿತರೆ. ಕಲ್ಲುಪ್ಪು, ಕಾಳುಮೆಣಸು ಹಾಗೂ ಒಂದು ಮೊಟ್ಟೆ, ಕುಂಕುಮ, ಸಿಕ್ಕಿದ್ರೆ ತಾವರೆ ಎಲೆ, ಇಲ್ಲಾಂದರೆ ನೀವು ಅದರ ಬದಲು ದಾಸವಾಳದ ಎಲೆ, ಇಷ್ಟನ್ನು ನೀವು ಕ್ಲೀನಾಗಿ ತಗೊಂಡು ಪ್ಲೇಟಲ್ಲಿ ಅರೇಂಜ್ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಮಂಚದ ಕೆಳಗೆ ಇಟ್ಕೊಳ್ಳಿ. ಅಕಸ್ಮಾತ್ ನಾವು ಮಂಚ ಬಳಸೋದಿಲ್ಲ, ಕೆಳಗಡೆನೇ ಮಲ್ಕೊಳ್ತೀವಿ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಟು ನೀವು ಇದನ್ನು ಮಲ್ಕೊಳ್ಬಹುದು. ಇನ್ನು ಮಾರನೆಯ ದಿನ ಮಾತ್ರ ಬೇಗನೆ ನಾವು ಎದ್ದಿರ್ತೀವಲ್ವ, ಎದ್ದ ಕೂಡಲೇ ಯಾರನ್ನು ಮಾತಾಡಿಸ್ದೆ ಇದರಲ್ಲಿ ಇರುವಂಥ ಪ್ಲೇಟಲ್ಲಿ ಇರುವಂಥದ್ದನ್ನೆಲ್ಲವೂ ಕೂಡ ಒಂದು ಕವರ್ಗೆ ಹಾಕ್ಕೊಂಡು ಸೀದಾ ತಗೊಂಡೋಗಿ ನಿಮಗೇನಾದರೂ ಹತ್ತಿರದಲ್ಲೇ ಹರಿಯುವ ನೀರು ಆ ಥರ ಏನಾದರೂ ಇದ್ದರೆ ಅವುಗಳಿಗೆ ಹಾಕಿಬಿಡಿ. ಇಲ್ಲ ಅಂದರೆ ಗಿಡಗಳ ಹತ್ರ ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಇಷ್ಟೇ ಸುಲಭವಾಗಿ.